ಫೈನಲಿ ನಾನು ಪ್ಲೇಟಿಂಗ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ನಾನೊಂದು ಸ್ವಲ್ಪ ಸ್ಯಾಲೆಡ್ ಜೊತೆ ಇದು ಕಟ್ಲೆಟ್ಸ್ನ ಇಟ್ಟಿದ್ದೀನಿ. ಆ್ಯಂಡ್ ಒಂದು ಸ್ವಲ್ಪ share, like and subscribe. Please do like, share, comment and subscribe. And regular ಬೇಡ, ಬಿಕಾಸ್ ನೀವೆಲ್ಲ ರೆಗ್ಯುಲರ್ ಮನೇಲೆಲ್ಲ ಮಾಡ್ತೀರ. ಅದಕ್ಕೆ ನಾನು ಒಂದು ಸ್ವಲ್ಪ ಏನೋ ನ್ಯೂ ಥರ ರೆಸಿಪೀಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಬಿಕಾಸ್ ನಾನು ಅಡುಗೆ ಮನೆಗೆ ಬಂದರೆ ಅದೇನೋ ನಾನು ಸ್ಪೆಷಲಿ ಮಾಡೋದು. ನಾನು ರೆಗ್ಯುಲರ್ ರೆಸಿಪೀಸ್ ತುಂಬ ಕಡಿಮೆ ಮಾಡೋದು. ಗ್ರೇಟೆಡ್ ಏನು ಹೇಳ್ತಾರೆ, ಜಿಂಜರ್, ಸಾರಿ. ಸೊ ಇಲ್ಲಿ ನನ್ನ ಹತ್ರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏಕಾದಶಿ ಇದ್ದಿತ್ತು, ಅದಕ್ಕೆ ಬೆಳಗಿಂದ ಫಾಸ್ಟ್ ಮಾಡಿದ್ದೆ. ಯೂಶ್ವಲಿ ನಾನು ಮೊದಲು ಮಾಡ್ತಿದ್ದೆ, ಆದರೆ ಈಗ ತುಂಬ ಟೈಮಿಂದ ಮಾಡಲಿಲ್ಲ ನಾನು ಫಾಸ್ಟಿಂಗ್. ನನ್ನ ಅಮ್ಮ ಪ್ರತಿ ಏಕಾದಶಿಗೆ ಫಾಸ್ಟಿಂಗ್ ಇಟ್ಕೊಳ್ತಾರೆ. ಸೊ ಈ ಸರ್ತಿ ನಾನು ಸ್ಟಾರ್ಟ್ ಮಾಡೋಣ ಅಂತ ನಾನು ಈ ಸರ್ತಿ ಫಾಸ್ಟ್ ಇಟ್ಟಿದ್ದೆ. ಸೊ ಬೆಳಗಿಂದ ಏನೂ ತಿಂದಿಲ್ಲ. ನಮ್ಮ ಅಮ್ಮ ಅದು ಸ್ವೀಟ್ ಪೊಟ್ಯಾಟೊ ಹೇಳ್ತಾರಲ್ಲ, ಸ್ವೀಟ್ ಪೊಟ್ಯಾಟೊ ಏನು ಹೇಳ್ತಾರೆ, ಗೆಣಸು, ಸ್ವೀಟ್ ಪೊಟ್ಯಾಟೊ, ಗೆಣಸು, ಅದು ಬೆಳಿಗ್ಗೆನೆ ಬಾಯ್ಲ್ ಮಾಡಿ ಇಟ್ಟಿದ್ರು. ಸೊ ಅವರು ಅದೆಲ್ಲ ತಿಂತಿದ್ರು ಬೆಳಗಿಂದ, ಅದು ಮತ್ತು ಸಾಬುದಾನ ಕಿಚಡಿ ಅದು ತಿಂದರು ಅವರು. ಬಟ್ ನಾನೇನು ಬೆಳಗಿಂದ ತಿಂದಿಲ್ಲ. ಸೊ ಈಗ ಈವ್ನಿಂಗ್ ಆಗಿದೆ. ಈವ್ನಿಂಗ್ ಅಂದರೆ ಆಲ್ಮೋಸ್ಟ್ ಇಟ್ ಈಸ್ 8 o'clock, ಹಸು ಆಗ್ತಿದೆ. ಸೊ ಈವ್ನಿಂಗ್ ಈಗ ಡಿನ್ನರ್ ಏನಂತ ಗೆಣಸಿಂದನೇ ಏನೊಂದು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಅದಕ್ಕೆ ಏನೊಂದು ಡಿಫ್ರೆಂಟಾಗಿ ಒಂದು ರೆಸಿಪಿ ಮಾಡ್ತೀನಿ, ಕಟ್ಲೆಟ್ ಥರ ಸ್ವೀಟ್ ಪೊಟ್ಯಾಟೋದಿಂದ. ಸೊ ಅದು ಹೇಗೆ ಮಾಡೋದಂತ ತೋರಿಸ್ತೀನಿ, ಬನ್ನಿ. ಈಗ ಸ್ಟಾರ್ಟ್ ಮಾಡೋಣ. ನಾನೆಲ್ಲ ಪ್ರಿಪೇರ್ ಮಾಡಿಟ್ಟಿದ್ದೀನಿ. ಸೊ ಇಲ್ಲಿ ಇಷ್ಟೆಲ್ಲ ವೆಜಿಟೇಬಲ್ಸ್ ಹಾಕ್ತೀನಿ ಅದ್ರ ಜೊತೆ. ಸೊ ಇಲ್ಲಿ ನನ್ನ ಹತ್ರ ಬೀಟ್ರೂಟ್ ಇದೆ, ಕ್ಯಾರೆಟ್ ಇದೆ, ಬ್ರಾಕ್ಲಿ, ಆಪ್ಷನಲ್ ವೆಜಿಟೇಬಲ್ಸ್ ಎಲ್ಲ ನಿಮ್ಮ ಹತ್ರ ಇದ್ದರೆ ಹಾಕಿ, ಇಲ್ಲಾದರೆ ಇಟ್ಸ್ ಓಕೆ. ಗ್ರೀನ್ ಚಿಲ್ಲೀಸ್, ಕ್ಯಾಪ್ಸಿಕಮ್, ಅನಿಯನ್ ಆ್ಯಂಡ್ ಸಮ್ ಕೊರಿಯಂಡರ್ ಲೀವ್ಸ್. ಸೊ ಎಲ್ಲ ಫೈನ್ ಚಾಪ್ ಮಾಡಿದ್ದೀನಿ. ನಾನು ಬ್ರಾಕ್ಲಿಗೆ ಏನು ಮಾಡಿದೆ ಅಂದರೆ ಮಿಕ್ಸರ್, ಲೈಕ್ ಡ್ರೈ ನೀರು ಹಾಕಿದೆ, ಮಿಕ್ಸರ್ ಜಾರಲ್ಲಿ ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಒಂದು ಚೆನ್ನಾಗಿ ಪೌಡರ್ ಥರ ಬಂದಿದೆ, ಅಂದರೆ ಫುಲ್ ಗ್ರೇಟೆಡ್ ಫಾರ್ಮ್. ಆ್ಯಂಡ್ ಬೀಟ್ರೂಟ್ ಮತ್ತು ಕ್ಯಾರೆಟ್ನ ನಾನು ಗ್ರೇಟ್ ಮಾಡಿದ್ದೀನಿ. ಗ್ರೇಟರ್ ಬರುತ್ತಲ್ಲ, ಸೊ ಈ ಥರ ಗ್ರೇಟರ್ ಬರುತ್ತಲ್ಲ, ಅದು ಇಟ್ಕೊಂಡು ನೀವು ಕ್ಯಾರೆಟ್ ಮತ್ತು ಬೀಟ್ರೂಟ್ ಇದು ಮಾಡ್ಬೋದು, ಗ್ರೇಟ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ನನ್ನ ಹತ್ರ ಒಂದು ಸ್ವಲ್ಪ ಸ್ವೀಟ್ ಪೊಟ್ಯಾಟೋಸ್ ಇದೆ. ಇದನ್ನ ನಾನು ಚೆನ್ನಾಗಿ ವಾಶ್ ಮಾಡಿ ಬಾಯ್ಲ್ ಮಾಡಿಕೊಂಡು ಆಮೇಲೆ ಅದ್ರದ್ದು ಸಿಪ್ಪೆ ಇರುತ್ತಲ್ಲ ಅದು ತೆಗೆದಿದ್ದೀನಿ. ಸೊ ಸ್ವೀಟ್ ಪೊಟ್ಯಾಟೊ ಇಲ್ಲಿ ನೋಡಿ, ಇಲ್ಲಿ ಬಾಯ್ಲ್ ಮಾಡಿರೋದು ಸ್ವೀಟ್ ಪೊಟ್ಯಾಟೊ ಇದೆ. ಇದ್ರದ್ದು ಸ್ಕಿನ್ ಎಲ್ಲ ತೆಗೆದು ಇಲ್ಲಿ ಇಟ್ಕೊಂಡಿದ್ದೀನಿ ನಾನು. ಸೊ ಏನು ಮಾಡೋದಂತ ತೋರಿಸ್ತೀನಿ. ಸೊ ಈಗ ಇದು ಸ್ವೀಟ್ ಪೊಟ್ಯಾಟೋನ ನಾನು ಸ್ಮ್ಯಾಶ್ ಮಾಡ್ತೀನಿ ಯೂಸಿಂಗ್ ಒನ್ ಫೋಕ್. ನಾನು ಇದಕ್ಕೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಿದ್ದೀನಿ. ಸೊ ನೀವು ಚೆನ್ನಾಗಿ ಬಾಯ್ಲ್ ಮಾಡಿದ್ರೆ ಅದು ಈಸಿ ಆಗುತ್ತೆ ಸ್ಮ್ಯಾಶ್ ಮಾಡೋಕ್ಕೆ. ಆ್ಯಂಡ್ ದಿಸ್ ಕುಡ್ ಬಿ ಒನ್ ಆಫ್ ದ ಹೆಲ್ದಿ ರೆಸಿಪೀಸ್ ಆಲ್ಸೋ. ಸೊ ತುಂಬ ಜನ ನಂಗೆ ಕೇಳಿದ್ರಿ, ಅಕ್ಕ ವೆಯ್ಟ್ ಲಾಸ್ ರೆಸಿಪೀಸ್ ಹೇಳಿ. ಸೊ ದಿಸ್ ಕ್ಯಾನ್ ಬಿ ಒನ್ ಆಫ್ ದೋಸ್, ಬಿಕಾಸ್ ಸ್ವೀಟ್ ಪೊಟ್ಯಾಟೊ ಇಸ್ ಕಾರ್ಬ್ಸ್, ಬಟ್ ಅದರಲ್ಲಿ ತುಂಬ ಫೈಬರ್ ಕಂಟೆಂಟ್ ಇದೆ. ಸೊ ಅದು ನಮ್ಮ ಶುಗರ್ ಲೆವೆಲ್ ಅಷ್ಟು ಬೇಗ ಸ್ಪೈಕ್ ಮಾಡಲ್ಲ. ಆ್ಯಂಡ್ ಎನಿ ಫುಡ್ ದಟ್ ಡಸಂಟ್ ಸ್ಪೈಕ್ ಯುವರ್ ಶುಗರ್ ಲೆವೆಲ್ ಇಸ್ ಗುಡ್ ಫಾರ್ ಡಯಟ್. ಆ್ಯಂಡ್ ಪ್ಲಸ್ ನಾವು ಇದಕ್ಕೆ ಇಷ್ಟೆಲ್ಲ ವೆಜಿಟೇಬಲ್ಸ್ ಹಾಕ್ತಿದ್ದೀವಿ. ಸೊ ಡೆಫಿನೆಟ್ಲಿ ದಿಸ್ ಇಸ್ ಒನ್ ಆಫ್ ದ ಹೆಲ್ದಿ ಆಪ್ಷನ್. ಸೊ ನೀವು ಇದು ಹೀಗೆ ಒಂದು ಈವ್ನಿಂಗ್ ಸ್ನ್ಯಾಕ್ಸ್, ಇಲ್ಲಾಂದರೆ ನೀವು ಯಾವುದು ನಿಮ್ಮದು ಲಂಚ್, ಡಿನ್ನರ್, ಬ್ರೇಕ್ಫಾಸ್ಟ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೋದು ಈ ರೆಸಿಪಿಯಿಂದ. Because this is going to be one of the tastiest and healthy recipe. And ಸ್ವೀಟ್ ಪೊಟ್ಯಾಟೊ ಇಲ್ಲ ಅಂದರೆ ನೀವು ಬೇಕಾದರೆ ರೆಗ್ಯುಲರ್ ಪೊಟ್ಯಾಟೋಸ್ ಕೂಡ ಯೂಸ್ ಮಾಡಿ ಕೂಡ ಮಾಡ್ಬೋದು. ಬಟ್ ನನಗೆ ಸ್ವೀಟ್ ಪೊಟ್ಯಾಟೊ ಇಷ್ಟ, ಬಿಕಾಸ್ ದಿಸ್ ರೆಸಿಪಿ ವಿಲ್ ಟರ್ನ್ ಔಟ್ ಟು ಬಿ ಸ್ವಲ್ಪ ಸ್ವೀಟ್ ಆ್ಯಂಡ್ ಸ್ಪೈಸಿ, ದಟ್ ವೇ. ಬಿಕಾಸ್ ಸ್ವೀಟ್ ಪೊಟ್ಯಾಟೊ ಅಷ್ಟೇನು ಸ್ವೀಟ್ ಇರಲ್ಲ. ಸೊ ಇದೊಂದು ಸ್ವಲ್ಪ ಸ್ವೀಟ್ ಆ್ಯಂಡ್ ಸ್ಪೈಸಿ ಕಾಂಬಿನೇಷನ್ ತುಂಬ ಚೆನ್ನಾಗಿ ಅನ್ಸುತ್ತೆ. ಆ್ಯಕ್ಚುಲಿ ನನಗೆ ನಾರ್ಮಲ್ ಆಗಿನೂ ಸ್ವೀಟ್ ಆ್ಯಂಡ್ ಸ್ಪೈಸಿ ಕಾಂಬಿನೇಷನ್ಸ್ ತುಂಬ ಇಷ್ಟ. ಲೈಕ್ ಹನಿ ಚಿಲ್ಲಿ ಗಾರ್ಲಿಕ್, ಆ ಥರ ಎಲ್ಲ ರೆಸಿಪೀಸ್ ನನಗೆ ಆ್ಯಕ್ಚುಲಿ ಇಷ್ಟ. ಸೊ ನೋಡಿ, ಇದು ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ದೀನಿ. ಆಮೇಲೆ ಕೈಯಿಂದನೂ ಮಾಡ್ತೀನಿ ಈಗ ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ. ಆದಮೇಲೆ ಈಗ ಇದಕ್ಕೆ ಒಂದು ಸ್ವಲ್ಪ ನಾವು ಇಲ್ಲಿ ನಾನು ಒಂದು ಚಾಪ್ಡ್ ಆನಿಯನ್ಸ್ ತಗೊಂಡಿದ್ದೀನಿ, ಫೈನ್ಲಿ ಚಾಪ್ ಮಾಡಿದ್ದೀನಿ. ಸೊ ಅದು ಹಾಕ್ತಿದ್ದೀನಿ. ಆಮೇಲೆ ಬೀಟ್ರೂಟ್, ಇದು ನಾನು ಒಂದು ಸ್ಮಾಲ್ ಬೀಟ್ರೂಟ್ ತೊಗೊಂಡಿದ್ದೀನಿ, ಜಸ್ಟ್ ನಿಮಗೆ ಕ್ವಾಂಟಿಟಿ.
ಕ್ಯಾರೆಟ್ ಒಂದು ಸ್ಮಾಲ್ ಕ್ಯಾರೆಟ್ ತಗೊಂಡಿದ್ದೀನಿ. ಬ್ರಾಕ್ಲಿ ಒಂದು ಹ್ಯಾಂಡ್ಫುಲ್, ಜಸ್ಟ್ ಒಂದು ಹ್ಯಾಂಡ್ಫುಲ್ ತಗೊಂಡಿದ್ದೀನಿ. ಆ್ಯಂಡ್ ದೆನ್ ಗ್ರೀನ್ ಚಿಲ್ಲೀಸ್ ಐವ್ ಟೇಕನ್ 7 to 8 ಗ್ರೀನ್ ಚಿಲ್ಲೀಸ್ ಬಿಕಾಸ್ ನನಗೆ ಒಂದು ಸ್ವಲ್ಪ ಸ್ಪೈಸಿ ಬೇಕು, ಅದನ್ನ ಫೈನ್ ಚಾಪ್ ಮಾಡಿದ್ದೀನಿ. ಕ್ಯಾಪ್ಸಿಕಮ್ ಕೂಡ ಒಂದು ಸ್ಮಾಲ್ ಒಂದು ಹೋಲ್ ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ, ಸ್ಮಾಲ್ ಸೈಜ್ ಬಟ್. ಆ್ಯಂಡ್ ಕೊರಿಯಂಡರ್ ಲೀಫ್. ಸೊ ಇದೆಲ್ಲ ಒಟ್ಟಿಗೆ ಇದಕ್ಕೆ ಹಾಕಿ ಆ್ಯಂಡ್ ಮಿಕ್ಸ್. ಸೊ ಫುಲ್ ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ನಾವು ಇದಕ್ಕೆ ಸ್ವಲ್ಪ ಸ್ಪೈಸಸ್ಸು ಹಾಕ್ಬಿಡೋಣ. ಒಂದು ಸ್ವಲ್ಪ ಜೀರಿಗೆ, ಚಿಲ್ಲಿ ಪೌಡರ್, ಅಗೇನ್ ಇಟ್ ಇಸ್ ಆಪ್ಷನಲ್ ಬಟ್ ನೀವು ಹಾಕ್ಬೋದು. ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತಿದ್ದೀನಿ, 1 ಸ್ಪೂನ್ ಅಷ್ಟು. ಸ್ವಲ್ಪ ಜೀರಾ ಪೌಡರ್ ಆ್ಯಂಡ್ ಹಲ್ದಿ ಬೇಡ ಆ್ಯಕ್ಚುಲಿ. ಆ್ಯಂಡ್ ಇಲ್ಲಿ ನನ್ನ ಹತ್ರ ಇದೆ ಗ್ರೇಟೆಡ್ ಏನು ಹೇಳ್ತಾರೆ ಜಿಂಜರ್, ಸಾರಿ. ಸೊ ಇಲ್ಲಿ ನನ್ನ ಹತ್ರ ಇದೆ ಗ್ರೇಟೆಡ್ ಜಿಂಜರ್. ಸೊ ಅದು ಹಾಕ್ತಿದ್ದೀನಿ. ಒಂದು 1 ಇಂಚ್ ಅಷ್ಟು ನಾನು ಚೆನ್ನಾಗಿ ಗ್ರೇಟ್ ಮಾಡಿ ತಗೊಂಡಿದ್ದೀನಿ. ಸೊ ಯಾ, ಗ್ರೇಟ್ ಅಂದರೆ ಅದೇ ಸೇಮ್ ಗ್ರೇಟರ್ ಯೂಸ್ ಮಾಡಿ. ನೀವು ಪೇಸ್ಟ್ ಕೂಡ ಹಾಕ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಜಿಂಜರ್ ಹಾಕಿದ ಮೇಲೆ ಉಪ್ಪು. ಸೊ ನಾನಿಲ್ಲಿ ಇದು ಫಾಸ್ಟಿಂಗ್ ಉಪ್ಪು ಇದೆಲ್ಲ ಅದು ತಗೊಳ್ತಿದ್ದೀನಿ, ನೀವೇ ರೆಗ್ಯುಲರ್ ಸಾಲ್ಟ್ ಹಾಕ್ಬೋದು. ಸೊ ರುಚಿ ತಕ್ಕ ಉಪ್ಪು. ಸೊ ಇದೆಲ್ಲ ಹಾಕಿ ನೀವು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ. ನೀವು ಕೈಯಲ್ಲಿನೂ ಮಿಕ್ಸ್ ಮಾಡ್ಬೋದು, ನಾನು ಯೂಸ್ ಮಾಡ್ತಾ ಇಲ್ಲ ಕೈ. ನೀವು ಡೈರೆಕ್ಟ್ಲಿ ಕೈ ಹಾಕಿನೂ ಮಿಕ್ಸ್ ಮಾಡ್ಬೋದು. ಸೊ ಈಗ ಇದು ಚೆನ್ನಾಗಿ ಪೇಸ್ಟ್ ಆಗಿದೆ, ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಒಂದು ಇದಾಗಿದೆ. ಇದಕ್ಕೆ ಈಗ ನಾವು ಯಾವ ಶೇಪು ಬೇಕು ಆ ಥರ ನೀವು ಶೇಪ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಬೇಕಾದರೆ ರೈಸ್ ಫ್ಲಾರ್ ಯೂಸ್ ಮಾಡಿ ಅದರ ಕೋಟಿಂಗ್ ಮಾಡ್ಬೋದು, ಇಲ್ಲಾಂದರೆ ಇಲ್ಲಿ ನಾನೊಂದು ಸ್ವಲ್ಪ ರವೆ ತಗೊಂಡಿದ್ದೀನಿ. ಅದು ಇಲ್ಲಿ ಫಸ್ಟ್ ನಾನೊಂದು ಪ್ಯಾನಲ್ಲಿ ಆಯಿಲ್ ತಗೊಂಡು, ನೀವು ಇದು ಆಪ್ಷನ್ ಇದೆ, ನೀವು ಬೇಕಾದರೆ ಡೀಪ್ ಫ್ರೈ ಮಾಡ್ಬೋದು, ಇಲ್ಲಾಂದರೆ ಪ್ಯಾನಲ್ಲಿ ಫ್ರೈ ಮಾಡ್ಬೋದು. ನಾನಿವತ್ತು ಎರಡು ಮಾಡಿ ತೋರಿಸ್ತೀನಿ ಎಲ್ಲ. ಇಲ್ಲಿ ಒಂದು ತವಾ ತಗೊಂಡಿದ್ದೀನಿ, ಅದು ಆನ್ ಮಾಡೋಣ. ಆ್ಯಂಡ್ ಇಲ್ಲಿ ಡೀಪ್ ಫ್ರೈಗೆ ಆಯಿಲ್ ತಗೊಂಡಿದ್ದೀನಿ. ಸೊ ಇದು ಈ ಥರ ಎಷ್ಟು ಬೇಕು ಕ್ವಾಂಟಿಟಿ ತಗೊಂಡು ಈ ಥರ ಉಂಡೆ ಮಾಡ್ತಾ ಯಾವ ಶೇಪ್ ಬೇಕು ನಿಮಗೆ ಆ ಥರ ನೀವು ಮಾಡ್ಬೋದು. ಇದಕ್ಕೆ ಈ ಥರ ಇಲ್ಲಿ ರವಾದಲ್ಲಿ ಇದು ಮಾಡಿ, ನಿಮಗೆ ಬೇಕಾದರೆ ಇದು ಬ್ಯಾಟರ್ ಸ್ವಲ್ಪ ಅಂದರೆ ನೀವು ಸಮ್ಟೈಮ್ಸ್ ಓವರ್ ಕುಕ್ ಮಾಡಿದ್ರೆ ಸ್ವೀಟ್ ಪೊಟ್ಯಾಟೋನ, ಅದು ಬ್ಯಾಟರ್ ಒಂದು ಸ್ವಲ್ಪ ನೀರಾಗುತ್ತೆ. ಆವಾಗ ನೀವು ಬೇಕಾದರೆ ಇದಕ್ಕೆ ಒಂದು 1 ಸ್ಪೂನ್ 2 ಸ್ಪೂನ್ಸ್ ರೈಸ್ ಫ್ಲಾರ್ ಕೂಡ ಆ್ಯಡ್ ಮಾಡ್ಬೋದು. ಆವಾಗ ಅದು ಗಟ್ಟಿಯಾಗಿ ಸಿಗುತ್ತೆ. ಇಲ್ಲಾಂದರೆ ಬ್ರೆಡ್ ಕ್ರಮ್ಸ್ ಬರುತ್ತಲ್ಲ ಅದು ಆ್ಯಡ್ ಮಾಡ್ಬೋದು, ಬಟ್ ನಾನು ಯಾವುದು ಇವತ್ತು ಆ್ಯಡ್ ಮಾಡ್ತಿಲ್ಲ ಬಿಕಾಸ್ ಐ ಆಮ್ ಫೈನ್. ಚೆನ್ನಾಗಿ ಬಂದಿದೆ. ನಿಮಗೆ ಕಟ್ಲಿಕ್ಕೆ ಆಗ್ತಿಲ್ಲ, ಜಾಸ್ತಿ ನೀರಂತ ಅನಿಸ್ತಾ ಇದ್ರೆ ನೀವು ಒಂದು ಸ್ವಲ್ಪ ರೈಸ್ ಫ್ಲಾರ್ ಇಲ್ಲಾಂದರೆ ಬ್ರೆಡ್ ಕ್ರಮ್ಸ್ ಹಾಕ್ಬೋದು. ಬ್ರೆಡ್ ಕ್ರಮ್ಸ್ ನೀವು ಮನೇಲೇ ಮಾಡ್ಬೋದು. 2 ಪೀಸ್ ಬ್ರೆಡ್ ತಗೊಳ್ಳಿ, ಮಿಕ್ಸಿ ಜಾರಲ್ಲಿ ಪೌಡರ್ ಮಾಡಿ ಅದರದ್ದು ಆ್ಯಂಡ್ ಹಾಕ್ಬಿಡಿ, ಆಯ್ತು ಅಷ್ಟೇ. ಸೊ ನೀವು ಈ ಥರ ಕೋಟಿಂಗ್, ಇದು ಕೋಟಿಂಗ್ ನೀವು ಬೇಕಾದರೆ ಬ್ರೆಡ್ ಕ್ರಮ್ಸ್ ಇಂದನೂ ಮಾಡ್ಬೋದು, ರವಾನೇ ಬೇಕಂತ ಇಲ್ಲ. ನಾನಿವತ್ತು ರವಾ ಯೂಸ್ ಮಾಡ್ತಿದ್ದೀನಿ. ಒಂದು ಕೋಟಿಂಗ್ ಮಾಡಿದ್ರೆ ನೀವು ಕೋಟಿಂಗ್ ಮಾಡಿದ್ರೆ ಹೀಗೆ ಪ್ಯಾನ್ ಫ್ರೈ ಕೂಡ ಮಾಡ್ಬೋದು, ಕೋಟಿಂಗ್ ಬೇಕಂತನೂ ಇಲ್ಲ ಆ್ಯಕ್ಚುಲಿ ಅಂದರೆ. ಬಟ್ ಇದೊಂದು ಕೋಟಿಂಗ್ ಹಾಕಿದ್ರೆ ಒಂದು ಸ್ವಲ್ಪ ಕ್ರಂಚಿನೆಸ್ ಬರುತ್ತೆ, ಮೇಲ್ಗಡೆ ಒಂದು ಚೆನ್ನಾಗಿ ಕೋಟಿಂಗ್ ಬರುತ್ತೆ, ನಂಗೆ ಅದು ಇಷ್ಟ, ಅದಕ್ಕೆ ನಾನು ಮಾಡ್ತಿದ್ದೀನಿ. ಸೊ ಇಲ್ಲಿ ನಮ್ಮದು ಆಯಿಲ್ ಬಿಸಿ ಆಗಿದೆ. ಇದಕ್ಕೆ ನೋಡಿ ಈ ಥರ ನಾನೊಂದು 4 ಮಾಡಿಟ್ಟಿದ್ದೀನಿ ಬಿಕಾಸ್ ಈಗ ಜಾಸ್ತಿ ಬೇಡ, ಅದು ಆಮೇಲೆ ಉಳಿದ ಆಮೇಲೆ ಮಾಡ್ತೀನಿ. ಸೊ ಇಲ್ಲಿ 4 ಮಾಡಿಟ್ಟಿದ್ದೀನಿ. ಇದನ್ನು ಫಾಸ್ಟ್ ಗ್ಯಾಸೇ ಇಡಿ, ಜಸ್ಟ್ ಒಂದು ಕೋಟಿಂಗ್ ಮಾಡಬೇಕು ಬಿಕಾಸ್ ಇದರಲ್ಲಿ ಎಲ್ಲ ಕುಕ್ಡೇ ಇದೆ. ವೆಜಿಟೇಬಲ್ಸ್ ಯಾವುದೆಲ್ಲ ಹಾಕಿದ್ದೀರಾ ಅದೆಲ್ಲ ನೀವು ರಾ ತಿನ್ಬೋದು, ಅದೇನು ಕುಕ್ ಆಗೋಕ್ಕಂತ ಏನಿಲ್ಲ. ಆ್ಯಂಡ್ ಸ್ವೀಟ್ ಪೊಟ್ಯಾಟೊ ಅಂತೂ ಆಲ್ರೆಡಿ ಕುಕ್ಡ್ ಇದೆ, ಸೊ ನೀವೇನು ಜಾಸ್ತಿ ಇದು ಮಾಡೋದು ಬೇಡ. ಸೊ ನಾನು ಫಾಸ್ಟ್ ಗ್ಯಾಸಲ್ಲೇ ಒಂದು 2 ಮಿನಿಟ್ಸ್ ಅಷ್ಟೇ, ಜಾಸ್ತಿ ಬೇಡ. ಆ್ಯಂಡ್ ಇಲ್ಲಿ ಫಾರ್ ದ ಪ್ಯಾನ್ ಫ್ರೈ ನಾನು ಒಂದು ಸ್ವಲ್ಪ ತುಪ್ಪ ಹಾಕ್ತೀನಿ. ನಾನು ಯೂಸ್ ಮಾಡ್ತಿಲ್ಲ, ತುಪ್ಪ ಯೂಸ್ ಮಾಡ್ತಿದ್ದೀನಿ.
ಇದು ಮಾಡಿ ಈ ತರ ಮಾಡಿ ಸೊ ನಿಮ್ಗೆ ಜಸ್ಟ್ ತೋರ್ಸಕ್ಕಂತ ನಾನು 2 ಸ್ಟೈಲು ಮಾಡಿ ತೋರಿಸ್ತಿದ್ದೀನಿ. ನೀವು ಹೆಲ್ದಿ ಆಪ್ಷನ್ ಆದ್ರೆ ನೀವು ಇದು ಈ ತರ ತುಪ್ಪದಲ್ಲಿ ಜಸ್ಟ್ ಪ್ಯಾನ್ ಫ್ರೈ ಮಾಡಿ, ಡೀಪ್ ಫ್ರೈ ಮಾಡೋದು ಬೇಕಾಗಿಲ್ಲ. ಸೊ ಯಾ ನಾನು 2 ಮಾಡ್ತಿದ್ದೀನಿ. ಜಸ್ಟ್ ಒಂದು 1 ಮಿನಿಟ್ ಆಗಿದೆ ಒಂದು ಸೈಡು. ಈಗ ನಾನು ಜಸ್ಟ್ ಟರ್ನ್ ಮಾಡ್ತಿದ್ದೀನಿ. ಕೇರ್ಫುಲ್ ಆಗಿರಿ. ಸೊ ಇದು ಆಗಿದೆ ಆಲ್ಮೋಸ್ಟ್. ನೋಡಿ ಕಲರ್ ಚೇಂಜ್ ಆಗಿದೆ. ಈಗ ನಾನು ತೆಗಿತಿದ್ದೀನಿ. ಕೇರ್ಫುಲ್ ಆಗಿ ತೆಗೀರಿ. ಆ್ಯಂಡ್ ಇಲ್ಲಿ ನಮ್ದು ಇದು ಜಸ್ಟ್ ಒನ್ ಸೈಡ್ ಆಗಿದೆ. ಈಗ ನಾನು ಜಸ್ಟ್ ಉಲ್ಟಾ ಮಾಡ್ತಿದ್ದೀನಿ. ಬಿಕಾಸ್ ನಾನು ಗ್ಯಾಸ್ ಸ್ಲೋ ಇಟ್ಟಿದ್ರೆ ನೀವು ಫಾಸ್ಟ್ ಗ್ಯಾಸ್ ಮಾಡ್ಬೋದು. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿ ಕೋಟಿಂಗ್ ಬಂದಿದೆ. ಸೊ ಈಗ ನಾನು ಮತ್ತೆ ಒಂದು ಕೋಟ್ ಹಾಕಿದ್ದೀನಿ. ಸೊ ಇದು ನೀವು ಸೇಮ್ ನಾನು ಹೇಗೆ ನಿಮಗೆ ಅದು ಕಾರ್ನ್ ಬಜ್ಜಿದಲ್ಲಿ ಹೇಳಿದೆ, ಹಾಕಿದ ತಕ್ಷಣ ನೀವು ಸ್ಪೂನ್ ಹಾಕ್ಲಿಕ್ಕಿಲ್ಲ. ಒಂದು ನಿಮಿಷ ಆಗಲಿ, ಒಂದು ಕೋಟಿಂಗ್ ಫಾರ್ಮ್ ಆದಮೇಲೆ ನೀವು ಸ್ಪೂನ್ ಹಾಕಿ. ಸೊ ಇಲ್ಲಿ ನೋಡಿ ನಾನು ಒಂದು ಗುಡ್ ಅಮೌಂಟ್ ಮಾಡಿದ್ದೀನಿ. ಸೊ ಇದರಲ್ಲಿ ಮ್ಯಾಕ್ಸಿಮಮ್ ನಾನು ಮಾಡಿದ್ದು ಆಯಿಲ್ ಫ್ರೈನೇ. ಇಲ್ಲಿ ನೋಡಿ ಇದು ಇದೆಲ್ಲ, ಇದು ನಾನು ಪ್ಯಾನ್ ಫ್ರೈ ಮಾಡಿದ್ದು. ಆ ಥರ ಏನು ಗೊತ್ತಾಗಲ್ಲ, ಜಸ್ಟ್ ಒಂದು ಸೈಡಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಅಷ್ಟೇ. ಬೇರೆ ಹಿಂಗೆ ತಿನ್ನೋ ಟೇಸ್ಟಲ್ಲಿ ಏನೂ ಡಿಫ್ರೆನ್ಸ್ ಗೊತ್ತಾಗಲ್ಲ ನಿಮಗೆ. ಸೊ ನೀವು ಬೇಕಾದರೆ ಪ್ಯಾನ್ ಫ್ರೈ ಕೂಡ ಮಾಡ್ಬೋದು. ಇದು 2 ಇದೆ. ಇದು ಪ್ಯಾನ್ ಫ್ರೈ ಮಾಡಿದ್ದು, ಬೇರೆ ಎಲ್ಲ ಡೀಪ್ ಫ್ರೈ ಮಾಡಿದ್ದು. ಡೀಪ್ ಫ್ರೈ ಮಾಡಿದ್ದು ಚೆನ್ನಾಗಿ ಒಂದು ಕೋಟಿಂಗ್ ಬರೀರುತ್ತೆ. ಬಟ್ ಯಾ ಈಗ ನಾವು ಪ್ಲೇಟಿಂಗ್ ಮಾಡೋಣ. ಸೊ ನಮ್ಮಮ್ಮ ಬಂದಿದ್ದಾರೆ ಇಲ್ಲಿ. ಹಾಯ್. ಸೊ ಹಾಕಿದೆ ಹೋಗಿ ಚೆನ್ನಾಗಿ ನೋಡ್ಲಿಕ್ಕೆ ಚೆನ್ನಾಗಿ ಕಾಣ್ತಾ ಇದೆ. ಏನಿದು? ತಿಂದು ನೋಡಿ, ಟೇಸ್ಟ್ ಮಾಡಿ. ಸ್ವೀಟ್ ಪೊಟ್ಯಾಟೋದೇನೋ ಮಾಡಿದ್ದೀನಿ, ಬಿಸಿ ಇದೆ. ಇದು ಫಸ್ಟ್ ರೌಂಡ್ ತಿಂತೀನಿ. ನ್ಯೂ ರೆಸಿಪಿ ನಿಮ್ಮದು. ನ್ಯೂ ರೆಸಿಪಿ ಚೆನ್ನಾಗಿದೆ, ಸ್ಪೈಸಿ ಆ್ಯಂಡ್ ಸ್ವೀಟ್. ಇದು ಸ್ವೀಟ್ ಪೊಟ್ಯಾಟೋ ಆ್ಯಕ್ಚುಲಿ ಚೆನ್ನಾಗಿದ್ದು, ಇದು ತುಂಬ ಸ್ವೀಟ್ ಇದ್ದಿತ್ತು. ಬಿಕಾಸ್ ಮೊನ್ನೆ ಲಾಸ್ಟ್ ಟೈಮ್ ತಂದಾಗ ಅಷ್ಟು ಸ್ವೀಟ್ ಇರಲಿಲ್ಲ ಸ್ವೀಟ್ ಪೊಟ್ಯಾಟೋ. ಸೊ ನಿಮಗೆ ಎಕ್ಸ್ಟ್ರಾ ಸ್ವೀಟ್, ನಿಮ್ಮ ಸ್ವೀಟ್ ಪೊಟ್ಯಾಟೋ ಅಷ್ಟು ಸ್ವೀಟ್ ಇಲ್ಲ ಅಂದರೆ ನೀವು ಒಂದು ಸ್ವಲ್ಪ ಹನಿ ಇಲ್ಲಾಂದರೆ ಶುಗರ್ ಆ್ಯಡ್ ಮಾಡ್ಬೋದು. ನಾನು ಏನೂ ಆ್ಯಡ್ ಮಾಡಿಲ್ಲ. ಸ್ವೀಟ್ ಪೊಟ್ಯಾಟೋ ನ್ಯಾಚುರಲಿ ತುಂಬ ಸ್ವೀಟ್ ಇದೆ ಇದು. ಬಿಕಾಸ್ ನೀವು ನೋಡಿರ್ತೀರ ಸ್ಮಾಲ್ ಸೈಜ್ ಇದ್ದಿತ್ತು. ಸೊ ಇದು ಆರ್ಗ್ಯಾನಿಕಲಿ ಗ್ರೋನ್ ಸ್ವೀಟ್ ಪೊಟ್ಯಾಟೋ. ಸೊ ತುಂಬ ಚೆನ್ನಾಗಿ ಸ್ವೀಟ್ ಇದ್ದಿತ್ತು. ದಿಸ್ ಇಸ್ ವೆರಿ ನೈಸ್. ಚೆನ್ನಾಗಿದೆ, ವೆರಿ ಟೇಸ್ಟ್. ತುಂಬ ಚೆನ್ನಾಗಿದೆ ಗೈಸ್, ಡೆಫಿನೆಟ್ಲಿ ಟ್ರೈ ಮಾಡಿ. ಯು ವಿಲ್ ಥ್ಯಾಂಕ್ ಮೀ. ಸೊ ನಾವೀಗ ಇದು ರೆಸಿಪಿನ ಎಂಜಾಯ್ ಮಾಡ್ತಿದ್ದೀವಿ. ಸೊ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಡೂ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ಲೀಸ್ ಡೂ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. Yeah. ಆ್ಯಂಡ್ ನಮ್ಮ ಕಾಮೆಂಟ್ಸಲ್ಲಿ ಹೇಳಿ ನಿಮಗೆ ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕು. ಆ್ಯಂಡ್ ಗೈಸ್ ಪ್ಲೀಸ್ ಇದು ರೆಸಿಪಿ ಡೆಫಿನೆಟ್ಲಿ ಟ್ರೈ ಮಾಡಿ. ನಾನೀಗ ಲೇಟ್ಲಿ ತುಂಬ ವೆಜ್ ರೆಸಿಪೀಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಆ್ಯಂಡ್ ರೆಗ್ಯುಲರ್ ಬೇಡ, ಬಿಕಾಸ್ ನೀವೆಲ್ಲ ರೆಗ್ಯುಲರ್ ಮನೇಲೆಲ್ಲ ಮಾಡ್ತೀರ. ಅದಕ್ಕೆ ನಾನು ಒಂದು ಸ್ವಲ್ಪ ಏನೋ ನ್ಯೂ ಥರ ರೆಸಿಪೀಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಬಿಕಾಸ್ ನಾನು ಅಡುಗೆ ಮನೆಗೆ ಬಂದರೆ ಅದೇನೋ ನಾನು ಸ್ಪೆಷಲಿ ಮಾಡೋದು. ನಾನು ರೆಗ್ಯುಲರ್ ರೆಸಿಪೀಸ್ ತುಂಬ ಕಡಿಮೆನೇ ಮಾಡೋದು. ಬಿಕಾಸ್ ನನಗೆ ಫುಡ್ ಜೊತೆ ಎಕ್ಸ್ಪೆರಿಮೆಂಟ್ ಮಾಡೋದಂದರೆ ತುಂಬ ಇಷ್ಟ. ಸೊ ನಾನು ಇನ್ನೂ ಈ ಥರ ರೆಸಿಪೀಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೀವು ಏನಾದರೆ ನಿಮಗೆ ಕ್ವೆಶನ್ಸ್, ಡೌಟ್ಸ್ ಏನಾದರೂ ಇದ್ದರೆ ಪ್ಲೀಸ್ ನಮ್ಮ ಕಾಮೆಂಟ್ಸಲ್ಲಿ ಹೇಳಿ. ಐ ವಿಲ್ ಬಿ ಮೋರ್ ದೆನ್ ಹ್ಯಾಪಿ ಟು ಆನ್ಸರ್. ಈ ರೆಸಿಪಿಯಲ್ಲಿ ಆ್ಯಕ್ಚುಲಿ ನಿಮಗೆ ಏನು ಸಾಸ್, ಚಟ್ನಿ ಆ ಥರ ಬೇಕಂತ ಇಲ್ಲ. ಬಿಕಾಸ್ ಸ್ವೀಟ್ ಪೊಟ್ಯಾಟೋ ಇಂದ ಸ್ವೀಟ್ನೆಸ್ ಆ್ಯಂಡ್ ಚಿಲ್ಲೀಸ್ ಮತ್ತು ಎಲ್ಲ ಮಸಾಲೆ ಎಲ್ಲ ಹಾಕಿದ್ದೀವಿ ನಾವು. ಅದರದ್ದೆಲ್ಲ ಸ್ಪೈಸಿನೆಸ್ ಎಲ್ಲ ಬಂದು ಇದು ಹೀಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಆದರೂ ನಿಮಗೆ ಬೇಕಾದರೆ ನೀವು ಕರ್ಡ್ ಜೊತೆನೂ ತಿನ್ಬೋದು, ಇಲ್ಲಾಂದರೆ ಗ್ರೀನ್ ಚಟ್ನಿ ಆ ಥರ. ಬಟ್ ಐ ವಿಲ್ ನಾಟ್ ರೆಕಮೆಂಡ್ ಬಿಕಾಸ್ ಐ ಎಂಜಾಯ್ ಇಟ್ ದಿಸ್ ವೇ ಓನ್ಲಿ. ಸೊ ಫೈನಲಿ ಪ್ಲೇಟಿಂಗ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಕಲರ್ಫುಲ್ ಆಗಿದೆ. ಸೊ ಇದ್ರೊಳಗೆ ಅಷ್ಟೆಲ್ಲ ವೆಜಿಟೇಬಲ್ಸು ಹೋಗಿದೆ, ನೀವು ನೋಡಿದ್ದೀರಾ, ತುಂಬ ವೆಜಿಟೇಬಲ್ಸ್ ಹೋಗಿದೆ. ಸೊ ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಹೆಲ್ದಿ ಆಪ್ಷನ್. ಸೊ ಫೈನಲಿ ನಾನಿಲ್ಲಿ ಒಂದು ಸ್ವಲ್ಪ ಸ್ಯಾಲೆಡ್ ತೊಗೊಂಡಿದ್ದೀನಿ ಆ್ಯಂಡ್ ಒಂದು ಸ್ವಲ್ಪ ಕರ್ಡ್ಗೆ ಒಂದು ಸ್ವಲ್ಪ ಶುಗರ್ ಆ್ಯಂಡ್ ಜೀರಾ ಪೌಡರ್, ರೋಸ್ಟೆಡ್ ಜೀರಾ ಪೌಡರ್ ಹಾಕಿದ್ದೀನಿ. ಸೊ ಅದೊಂದು ಚೆನ್ನಾಗಿ ಸೈಡ್ ಥರ ಕಟ್ಲೆಟ್ ಜೊತೆ ಚೆನ್ನಾಗಾಗುತ್ತೆ. ನೀವು ಬೇಕಾದರೆ ಹಾಗೂ ಎಂಜಾಯ್ ಮಾಡ್ಬೋದು. ನಂಗೆ ಆ್ಯಕ್ಚುಲಿ ಹಾಗೆ ತಿನ್ನೋದು ಜಾಸ್ತಿ ಇಷ್ಟ. ಬಟ್
just for the plating I've taken it. So you see the cutlet and ಒಳಗೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. So it's got the nice bright red color from the beetroot and it's full of vegetables. ನಮ್ಮ ಮಾಮ್ಗಂತೂ ತುಂಬ ಇಷ್ಟ ಆಗಿದೆ, ನಮ್ಮ ಅಮ್ಮಂಗೆ ಶೀಸ್ ಲವ್ಡ್ ಇಟ್. ಸೊ ಇನ್ನೂ ಎಕ್ಸ್ಟ್ರಾ ಮಾಡಿದ್ದೀವಿ ನಾವೀಗ ನೋಡಿ. ಸೊ ಪ್ಲೀಸ್ ಇದು ರೆಸಿಪಿನ ಟ್ರೈ ಮಾಡಿ ಆ್ಯಂಡ್ ನಮ್ಮ ಕಾಮೆಂಟ್ಸಲ್ಲಿ ಹೇಳಿ ಹೇಗಾಗಿದೆ ಅಂತ. ಆ್ಯಂಡ್ ಇಫ್ ಯು ಲೈಕ್ ಮೈ ವಿಡಿಯೋ ಪ್ಲೀಸ್ ಡೂ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. I'll see you in the next video. Until then, goodbye.